ಗೇಟ್ ತೆಗಿರಯ್ಯ, ಹಸುವಾಯ್ತೈತೆ, ಬಾರಿಸ್ಬೇಕು. ತೆಗಿರಯ್ಯ. ಎಷ್ಟೊತ್ತಪ್ಪ ಗೇಟ್ ತೆಗಿಯಕ್ಕೆ? ನಿನ್ನ ಮಾರೇ ಮದ್ದರಲ್ಲಿ ತೆಗಿಯ. ಯವ್ವ, ಊಟ ಎಲ್ಲಿ ಹೋಗಂಗಿಲ್ ತಡಿ, ನಾ ಹೋಗಿ ಸೀಟ್ ಹಿಡ್ಕತೀನಿ. ಮೊದಲ ಒಡವೆಗಳು ಹುಷಾರ, ಗದ್ದಲ್ದಾಗ ಕದ್ಕೊಂಡ್ಬಿಡ್ತಾರ. ಕನಕಲಕ್ಷ್ಮಿ, ಈ ಮಾತನ್ನ ಬೇರೆಯವ್ರಿಗೆ ಹೇಳ್ಬೇಕಲ್ವಾ? ತೆಗಿರಯ್ಯ, ಗೇಟ್ ತೆಗಿರೋ. ಈ ಗೇಟ್ ಹಿಂದ್ ನಿಂತು ಮಾತಾಡೋದಲ್ಲ, ಗೇಟ್ ತೆಗಿಯನ ಮೊದಲು ಸೀಟ್ ಹಿಡಿದು ತೋರ್ಸ. ಹಂಗೆ ಸೀಟ್ ಸಿಗಾನ ಬೇಕಾಗಿದ್ನೆಲ್ಲ ಕೇಳ್ ಹಾಕ್ಸ್ಕೊಳ್ಳೋಣ. ಸಂಕೋಚನ ಮಾಡ್ಕೋಬೇಡ್ರಿ. ಇಲ್ಲದೆ ತಿಂತೀವಿ ಬಿಡು. ನಮ್ಮಲ್ಲಿ ಈ ತರ ಊಟ ಸಿಗುತ್ತಾ? ಯಾವಾಗ ನೋಡಿದ್ರು ಅದೇ ಅನ್ನ ಅದೇ ಸಾರು. ನಮ್ಗೇನ್ ಸುಮ್ನೆ ಹಾಕ್ತಾರೆ ನೀವ್ರ ಊಟ? ನಾಳಿಗೆ 21 ರೂಪಾಯಿ ಮುಯಿ ಕೊಡಕ್ ಹತ್ತಿಲೇನ? 21 ಜಾಸ್ತಿ ಅಂತ ಅನ್ಸಿಲ್ವಾ? ಅದ್ರಾಗ 20 ನೋಟ್ ಹರ್ದೋಗಿರದ ಐತಿ. ಖರ್ಚಾಗೋದು 1 ರೂಪಾಯಿ. ಅಬ್ಬಾ, ಏನನ್ ಮುದ್ದು ಮಕ್ಳ, ನೀವು ಮದ್ವೆ ಆಗೋರು ಹೊಟ್ಟಿ ತುಂಬಾ ಚಂದಾಗ ತಿನ್ರಿ. ನಾವು ವೇಟ್ ಮಾಡ್ತಾ ಇದೀವಮ್ಮ. ಸಾಂಬಾರು ವಾಸನೆ ಬಾಬಾ ಅಂತ ಕರಿತಾನೆ ಇದೆ. ಹೌದು ಕಣೋ, ತರಕಾರಿ ಸಾಂಬಾರು, ಅದ್ರಲ್ಲೂ ಮದ್ವೆ ಸಾಂಬಾರು ಮಾಮೂಲಿಯಾಗಿರಲ್ಲ. ಲೇ, ಗೇಟ್ ತೆಗಿಯ ದೇವ್ರು. ಊಟ ಮಾಡ್ಬೋದು. ಯವ್ವ, ನೀರ್ ಕುಡಿಬೇಡ. ನೀರ್ ಕುಡ್ದಿ ಅಂದ್ರೆ ತಿನ್ನಂಗಿಲ್ಲ. ಹೌದಲ್ಲ, ಹೊಟ್ಟಿನ ಖಾಲಿ ಇಟ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ರೆ ಬಾಯಾರಿಕೆ ಕಡಿಮೆ ಆಗತ್ತ. ಯವ್ವಾ, ಇವ್ ಸುಡುಗಾಡ್ ನುಂಗ್ಲಿ ಮೈ ಮೇಲೆ ಬಿದ್ದ್ಬಿಟ್ರು. ಯವ್ವಾ, ಬೇಗ ಬನ್ರಯ್ಯೋ, ಎಲ್ಲ ಮುಂದೆ ಕೂತ್ಕೊಂಡ್ರೆ ಹಸು ಜಾಸ್ತಿ ಆಗತ್ತೆ. ಏನಯ್ಯ, ಅಷ್ಟ್ ಗಟ್ಟಿಯಾಗಿ ಅರ್ಚಬೇಡ, ಎಲ್ಲ ನಮ್ಮನ್ನೇ ನೋಡ್ತಾರ. ಬಂದಾಗಿಂದ ಎಲ್ರು ನಮ್ಮನ್ನೇ ನೋಡ್ತಿದಾರೆ. ಹಂಗ ಮೊದಲನೇ ತುತ್ತ ದೃಷ್ಟಿ ತೆಗ್ದು ನೀನ ತಿನ್ನ. ದೃಷ್ಟಿ ತುತ್ತೂ ತಿನ್ಬೇಕಾ? ವಾ, ಚೆನ್ನಾಗಿದೆಲ್ಲ. ಚೆನ್ನಾಗಿದೆ. ಹಾಕು. ಯಾರಿದು ಊಟ ಮಾಡ್ಬೇಕಾದ್ರೆ ಕಾಲ್ ಮಾಡ್ತಿದಾರಲ್ಲ? ಏಯ್ ಬಾರಪ್ಪ, ಇಲ್ಲಿ ಜಾಂಗೀರ್ ಹಾಕಿದ್ದೆಲ್ಲೋಯ್ತು? ಈಗಷ್ಟೇ ಹಾಕಿದ್ನಲ್ಲ. ಬಾ ಹಾಕು. ಯಾರು ಆಗಿಂದ ಮಿಸ್ ಕಾಲ್ ಕೊಡ್ತಾ ಇದ್ದಾರೆ? ಯಾರಿದು? ಏಯ್ ಬಾಯ್ಲೆ, ಜಾಂಗೀರ್ ಹಾಕಿಲಿ. ಮತ್ತೆ ಹಾಕಿದ್ನಲ್ಲ, ಇಲ್ಲೇ ಇರ್ಬೇಕಿತ್ತು. ಎಲ್ಲಿದೆ ನೋಡು. ತಿಂದಿದ್ದೀನಾ? ಹಾಕು. ಏನಪ್ಪ ಜಾಂಗೀರ, ಏನಿದೆ ಸಣ್ಣ ಸಣ್ಣದಾವ? ಬರೀ ಒಂದ ಹಾಕತ್ತಿ, ಹಾಕಿನ್ನೆರಡ. ನೀನು ಕೇಳಿ ಹಾಕ್ಸ್ಕೊ ಎರಡ. ನನಗೊಂದೆರಡು ಹಾಕಪ್ಪ. ಮೊದ್ಲ ಜಾಂಗೀರ್ ತಿಂದ್ರ ಆಮೇಲೆ ಅನ್ನ ತಿನ್ನಕ್ ಆಗಂಗಿಲ್ಲ. ತೆಗೆದ ಪಟ್ನ ಕಟ್ಟಿ ಬಾಜು ಇಟ್ಕೋ, ಆಮೇಲೆ ತಿನ್ವಂತಿ. ಜಾಂಗೀರ್ನ ಎದುರುಗಡೆ ಇಟ್ಕೊಂಡು ತಿನ್ಲಿಲ್ಲ ಅಂದ್ರೆ ಅದಕ್ ದೃಷ್ಟಿ ಆಗತ್ತೆ. ಒಂದ್ ತಿಂತೀನಿ ಕಣೆ. ಆಯ್ತು, ತಿನ್ನು. ಅಬ್ಬಾ, ಈ ಜಹಾಂಗೀರ್ ತಿಂದ ಅದು ಎಷ್ಟು ವರ್ಷ ಆಗಿತ್ತು? ಗೋಂಡ, ಆ ಹುಡುಗಿ ಹೆಸರು ಕೇಳ್ದ? ಏನ್ ಹೆಸರಂತೆ? ಜಾಪಾಳಮ್ಮ. ಇಲ್ಲ ಕಣ, ಆಮೇಲೆ ಮಾತಾಡೋಣ ಬಿಡು. ಲೇ, ನಮ್ಮವಳ ಹೆಸರಂತೂ ಹೇಳಲಿಲ್ಲ. ಅವಳ ಹೆಸರಾದ್ರೂ ತಿಳ್ಕೊಳ್ಳೋಣ ಕಣ. ಅದೇನ್ ಹೇಳ? ಲೋ, ಅದು ತಿನ್ಬೇಕಾದ್ರೆ ಹೇಳೋ ಅಂತ ಹೆಸರಲ್ಲ ಕಣ. ನೀನ್ ಸುಮ್ನೆ ತಿನ್ನು. ಅಪ್ಪ ತಂದೆ, ಅವಳ ಹೆಸರು ಹೇಳಿದ್ರೆ ನಮ್ಮವಳ ಹೆಸರನ್ನಾದ್ರೂ ಗೆಸ್ ಮಾಡ್ಬೋದು. ನಮ್ಮವ್ರ ಅಕ್ಕ ತಂಗಿರಿಗೆ ಗಂಗಾ ತುಂಗ, ಸಾವಿತ್ರಿ ಗಾಯತ್ರಿ ಅಂತ ಇಟ್ಟಿರ್ತಾರಲ್ವಾ, ಹಂಗೆ ಆ ಹುಡುಗಿ ಹೆಸರು ಗೊತ್ತಾದ್ರೆ ಈ ಹುಡುಗಿ ಹೆಸರು ಗೊತ್ತಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ನನ್ಗೆ. ಹೇಳೋ, ಏನೋ ಹೆಸರು? ಯಪ್ಪ, ನಿನ್ ಕೈ ಮುಗಿತೀನಿ ಕಣೋ. ಆ ಹೆಸರು ನೀವಾಗ ಹೇಳಕ್ಕಾಗಲ್ಲ ಕಣೋ. ನನಗೆ ನೆನಪಿಸ್ಬೇಡ ಅದನ್ನ. ನಿನಗೆ ಪುಣ್ಯ ಬರುತ್ತೆ, ಸುಮ್ಮನೆ ಇರೋ. ಯಾಕೆ? ಇವಾಗ ಹೇಳಿದ್ರೆ ಏನಾಗ್ಬಿಡುತ್ತೆ? ಹೇಳ್ದೆ ಅಲ್ವನೋ ನಿನಗೆ, ತಿನ್ಬೇಕಾದ್ರೆ ಹೇಳೋಂತ ಹೆಸರಲ್ಲ ಅಂತ. ತಿನ್ಬೇಕಾದ್ರೆ ಹೇಳ್ದೆ ಇರೋ ಹೆಸರು ಅದು. ಎಂತ ಹೆಸರಪ್ಪ ಅದು? ನಾ ಜಾಂಗೀರ ತಿನ್ನಲ್ಲ ಬಿಡು. ಸರಿ ಬಿಡು, ಅದನ್ನು ನಾನೇ ತಿಂತೀನಿ ಕೊಡು. ಚೆನ್ನಾಗಿದೆ ಕಣ. ಅಮ್ಮ. ಅಪ್ಪಪ್ಪ, ಏನೇ ನಿನ್ ಗೋಳು? ಏನಿಲ್ಲಮ್ಮ, ಊಟಕ್ಕೆ ಹೋಗೋಣ ಬಾ. ಹೌದಮ್ಮ, ನನ್ಗೂ ತುಂಬಾ ಹಸ್ವಾಗ್ತಾ ಇದೆ. ಊಟ ಮಾಡೋಣ. ಈಗ ತಾನೇ ಊಟ ಶುರುವಾಗಿದೆ, ಈಗ್ಲೇ ಹೋಗ್ ಕೂತ್ರೆ ಹೇಗೆ? ಈಗ ನಾವೊಂದ್ ಕೆಲ್ಸ ಮಾಡೋಣವಾ? ಮದ್ವೆಲ್ ಬಡ್ಸಿದ್ರೆ ನಿನ್ ಮದ್ವೆನೋ ಬೇಗ ಆಗ್ಬೋದು.
ನಿನ್ ಮದ್ವೆಗೆ ಬಡ್ಸೋ ಅವಕಾಶ ಅದೃಷ್ಟ ಬರುತ್ತೆ. ಬಾ ಬಡ್ಸೋಣ. ಅಮ್ಮ ಬಡಿಸ್ಬೇಕು ಅಂತ ಹೇಳು, ಬಡಿಸ್ತೀನಿ. ಮದ್ವೆ ಮನೇಲಿ ಏನೇ ನಡೆದ್ರು ಅದನ್ನ ನನ್ ಮದ್ವೆ ಜೊತೆ ಲಿಂಕ್ ಮಾಡ್ಬೇಡ. ನಿನ್ನ ಒಬ್ಬ ಹುಡುಗನ್ ಕೈಗೊಪ್ಸಿ ಅಕ್ಷತೆ ಹಾಕೋವರೆಗೂ ನನಗ್ ನಿನ್ ಮದ್ವೆ ಬಗ್ಗೆನೇ ಯೋಚನೆ ಇರುತ್ತೆ. ನಿನ್ ಬೈ ಏನ್ ಬೇಕಾದ್ರೂ ಮಾಡ್ಕೊ, ನಾನಿರೋದೇ ಹೀಗೆ. ನೀನ್ ಬದ್ಲಾಗಲ್ಲ ಅಮ್ಮ. ಆ ವಿಷಯ ಗೊತ್ತಿರೋದೇ ಅಲ್ವಾ, ಹೇಳಿದ ಕೆಲ್ಸ ಮಾಡೋಣ. ಬನ್ನಿ ಬಡ್ಸೋಣ. ಯುಗಾರಿ ಅನ್ನ ತಗೊಂಬರ್ರಪ್ಪ. ನನಗೂ ಅನ್ನ ಬೇಕು. ಬಂದೆ ಬಂದೆ. ಹಾಕ. ಸಾಕ್ ಸಾಕು. ಅಮ್ಮ ನನಗೂ ಸ್ವಲ್ಪ ಅನ್ನ ಹಾಕಿ ಅಮ್ಮ. ಇನ್ ಸ್ವಲ್ಪ. ಅಮ್ಮೋ ಎಲ್ಲ ಇಲ್ಲಿ ಖಾಲಿ ಇಲ್ವಾ? ಬಹಳ ಚಂದ ಐತಿ. ಹಾಕು. ನಮ್ ಹುಡುಗಿರ್ ಬಿಡಿಸ್ತವ್ರ ನೋಡು. ಸುಮ್ತಿನ ನೋಡಲೆ. ಏನದು? ಸಾಂಬಾರು. ನನಗ್ ರಸಂ ಬೇಕು. ನನಗ್ ಸಾಂಬಾರೇ ಬೇಕಿತ್ತು. ಸಾಂಬಾರ್ ಹಾಕಿ. ಏನಿದು? ಸಾಂಬಾರ್. ಹಾಗಾದ್ರೆ ನನಗೂ ಸಾಂಬಾರೇ ಬೇಕು. ಉಯ್ರಿ. ಇನ್ನು ಸ್ವಲ್ಪ ಹಾಕ್ರಿ. ಏನು ಹೀಗೆ ತೀರ್ಥ ತರ ಕುಡಿತಾನೆ ಇರ್ತೀರಾ? ಮದುವೆ ಸಾಂಬಾರು ಸಕ್ಕದಾಗಿರುತ್ತಲ್ವಾ, ತೀರ್ಥಕ್ಕಿಂತ ಚೆನ್ನಾಗಿರುತ್ತೆ. ಇನ್ ಸ್ವಲ್ಪ ಹಾಕ್ರಿ. ಬಕೆಟ್ನ ಇಲ್ಲೇ ಇಟ್ಬಿಡ್ಲಾ? ಬೇಡ 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 ಬೇಡ. ಇಲ್ಲೇ ಎಲೆಗೆ ಹಾಕ್ಬಿಡಿ. ಲೋ ಹೋಗ್ತಿದಾರೆ ಕಣವರು. ತಿನ್ನು ಬೇಗ ತಿನ್ನು. ಸಾಂಬಾರ್. ಸಾಂಬಾರ್ ಅಂತ ಹಾಕೋಗ್ರು. ಇಲ್ಲ ನಂಗೆ ರಸಮೇ ಬೇಕು. ಅಣ್ಣ ರಸಂ ಅಂತೆ. ನಿಮ್ ಹತ್ರ ಏನ್ರಿ ಇರೋದು? ಇದು ಮಜ್ಜಿಗೆ. ಮಜ್ಜಿಗೆನೆ ಬೇಕು. ಮಜ್ಜಿಗೆನೆ ಹಾಕಿ ಬನ್ನಿ. ನನಗೂ ಮಜ್ಜಿಗೆನೆ ಹಾಕಿ. ಬನ್ನಿ ಉಯ್ರಿ ಮಜ್ಜಿಗೆನ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಕಷ್ಟ. ಕಷ್ಟ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗೂ ಅಷ್ಟೇ. ಜಾಪಾಳಮ್ಮ ಜಾಪಾಳಮ್ಮ. ಜಾಪಾಳಮ್ಮ 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 ಜಾಪಾಳಮ್ಮ. ಅಷ್ಟು ಸುಂದರವಾಗಿರೋ ಮುಖ ಎಲ್ಲಿ? ಅಷ್ಟು ಕೆಟ್ಟದಾಗಿರೋ ಹೆಸರು ಎಲ್ಲಿ? ಅಷ್ಟು ಸುಂದರವಾಗಿರೋ ಮುಖಕ್ಕೆ ಅಷ್ಟು ಕೆಟ್ಟ ಹೆಸರನ್ನ ಹೆಂಗಿಟ್ರೋ ಮನೆಯವರು? ಆ ಹೆಸರು ಇಟ್ಟವ್ರು ಏನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಚುಚ್ಚು ಸಾಯಿಸ್ಬಿಡ್ತೀನಿ. ಅಲ್ಲ, ಮದ್ವೆ ಆದ್ಮೇಲೆ ಹೆಂಗ ಹೆಸರಿಟ್ಟು ಕರೆಯೋದು? ಜಾಪು. ಛೀ. ಜಾಪು.
ಚಿಚಿ 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 ಇವಾಗ ಲಗ್ನ ಪತ್ರಿಕೆ ಬರೆಸ್ಬೇಕಾದ್ರೆ ಫ್ಲೆಕ್ಸ್ಗಳು ಹಾಕಬೇಕಾದ್ರೆ ಗೋವಿಂದ ವೆಡ್ಸ್ ಜಾಪಾಳಮ್ಮ ಛೆ ಎಷ್ಟು ಗಬ್ಬಾಗಿದೆ ಇದು. ಏನಪ್ಪ ಮಾಡೋದು ಇವಾಗ? ನನಗಿದನ್ನು ತಡ್ಕೊಳಕ್ಕೆ ಆಗ್ತಿಲ್ಲ. ಜೀವನದಲ್ಲಿ ಇಷ್ಟು ದೊಡ್ಡ ಶಾಕ್ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಹೆಂಗಾದ್ರೂ ಮಾಡಿ ಹೆಸರನ್ನ ಬದಲಾಯಿಸ್ಬೇಕು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಲೇ ಗೋವಿಂದ, ಯಾಕೋ ಇಲ್ಲಿ ಬಂದ್ ಕೂತಿದ್ಯಾ? ಏನೂ ಇಲ್ಲ, ಸುಮ್ಮನೆ ಇರೋ ನೀನು. ಲೇ ನಿನಗೋಸ್ಕರ ಎಲ್ಲ ಕಡೆ ಹುಡ್ಕೊಂಡ್ ಬಂದೆ, ನೀನ್ ನೋಡಿದ್ರೆ ಇಲ್ಲಿ ಬಂದ್ ಕೂತಿದ್ಯಾ? ಯಾಕೇನಾಯ್ತು? ಲೇ ಏನು ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ನನ್ನ ಬಿಟ್ಬಿಡು ಹೋಗೋ. ಲೇ ನನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ತೀಯೋ ಸ್ವಾಮಿ? ಏನೂ ಇಲ್ಲ ಕಣ. ಆ ಹುಡುಗಿ ಹೆಸರು ತಿಳ್ಕೊಳ್ಳೋಣ ಅಂತ ಹೋದಾಗ ನನ್ನ ಮನಃಶಾಂತಿ ಎಲ್ಲ ಗಬ್ಬೆದಾಯ್ತು ಕಣ. ನಿನ್ ಅವಳ ಹೆಸರು ಜಾಪ್. ಏಯ್ 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 ನಗ್ಬೇಡ, ಹೇಳ್ತಾ ಇದ್ದೀನಿ. ಇನ್ನೇನೋ ಮಾಡ್ಲಿ, ನೀನ್ ಆ ಹೆಸರು ಹೇಳಿದ್ರೆ ಸಾಕು ನನಗ್ ನಗುನೇ ನಿಲ್ತಾ ಇಲ್ಲ. ಎಂತ ಬೇಜಾರಲ್ಲಿದ್ರು ಸರಿ, ಪಟ್ ಅಂತ ಈ ಹೆಸರು ನೆನ್ಪಾದ್ರೆ ಸಾಕು ನನಗ್ ನಗು ತಡ್ಕೊಳಕ್ಕೆ ಆಗಲ್ಲ. ಏಯ್ ಸಾಯಿಸ್ಬಿಡ್ತೀನಿ ನಿನ್ನ. ಮೊದ್ಲೇ ನಾನು ಒದ್ದಾಡ್ತಾ ಇದ್ದೀನಿ ಕಣ, ನೀನಂಗೆ ಇನ್ನೂ ಸುಮ್ಮನೆ ಕಷ್ಟ ಕೊಡ್ಬೇಡ. ಅಷ್ಟಕ್ಕೂ ಆ ಹೆಸರು ಹೆಂಗೋ ಇಟ್ರು? ಏನೋ ಆಸೆ ಪಟ್ಟಿಟ್ಟಿರ್ಬೇಕು. ಅಷ್ಟು ಮುದ್ದಾಗಿರೋ ಮುಖಕ್ಕೆ ಅಷ್ಟು ಕೆಟ್ಟ ಹೆಸರನ್ನ ನನ್ನ ಕೈ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ ಕಣೋ. ಸರಿ 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 ಬಿಡು ಹೋಗ್ಲಿ. ಹೆಸರಲ್ಲೇನಿದೆ, ಅಭ್ಯಾಸ ಆಗ್ಬಿಡುತ್ತೆ ಬಿಡು. ನಿನಗೂ ನಿನ್ ಹೆಸರು ಗೋವಿಂದ ಅಂತ ಇಷ್ಟ ಆಗ್ಲಿಲ್ಲ, ಏನ್ ಮಾಡಕ್ಕಾಗತ್ತೆ? ಅಮ್ಮನ ಹೆಸರು ಅಭ್ಯಾಸ ಮಾಡ್ಕೊ. ನಗ್ಬೇಡ್ವಾ? ಬಂದಿರೋರಿಗೆಲ್ಲ ಸ್ವಾಗತ. ಮೆಹಂದಿ ಕಾರ್ಯಕ್ರಮ ಈಗ ಶುರು ಆಗುತ್ತೆ. ಹಾಡು ಮತ್ತೆ ಡ್ಯಾನ್ಸ್ ಇಂದ ನಿಮ್ಮನ್ನ ಎಂಟರ್ಟೈನ್ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ. ಎಲ್ರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತಿದ್ದೀವಿ. ಲೇ ಮೆಹಂದಿ ಸ್ಟಾರ್ಟ್ ಆಗ್ತಿದೆ ಅಂತ ಕಣೋ, ಮೈಕಲ್ ಬಡ್ಕೋತಾವ್ರು ನೋಡು. ನಾವು ಕೂಡ ಸ್ಟೆಪ್ ಹಾಕಿ ಇವತ್ತು ಅದ್ರೋಗ್ ಬಿಡ್ಬೇಕು. ಹಂಗ್ ಮಾಡೋಣ ಬಾ. ಹೋಗ, ನಂಗೆ ಅವೆಲ್ಲ ಏನ್ ಬೇಡ, ನನ್ನ ಮೂಡೆಲ್ಲ ಹಾಳಾಗೋಗ್ಬಿಟ್ಟಿದೆ. ಲೇ ನಾವ್ ಇವಾಗ್ಲೇ ಹೋಗಿ ಅವ್ರ ಮುಂದೆ ಹಾಡಿ ಕುಣಿದಾಡಿದ್ರೆ ಇಂಪ್ರೆಸ್ ಆಗ್ಬಿಡ್ತಾರೆ ಕಣೋ. ಅಷ್ಟೇ ಅಂತೀಯಾ? ಮತ್ತಿನ್ನೇನು, ಬಾ ಹೋಗಿ ಹಾಡು ಹೇಳಿ ಅವ್ರನ್ನ ಬುಟ್ಟಿಗೆ ಬೀಳ್ಸ್ಕೊಳ್ಳೋಣ ಬಾ. ಸರಿ ಬಾ, ಚಿಂದಿ ಉಡಾಯಿಸ್ಬೇಡ. ಹೇ ಮೊದ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋ, ಮೆಹಂದಿಗೆ ಡ್ರೆಸ್ ಸೂಟ್ ಆಗಲ್ಲ. ಸರಿ ಬಿಡು, ಚೇಂಜ್ ಮಾಡಂತೆ. ಬಂದು ಅರ್ಥ ಆಗಲ್ವಲ್ಲ. ಕುಣಿಯೋಣ ಎಲ್ಲ ಸೇರಿ ಅಲಿಯೋಣ. ಅಮ್ಮ ಇವರೇ ನಿಲ್ಲಿದ್ದಾರೆ. ಈಗ ಅಮ್ಮಂಗೆ ಏನಂತ ಹೇಳಿ?
ಸಾರಿ ಆಂಟಿ, ಅವತ್ತು ಏನೋ ಗೊತ್ತಾಗ್ದಂಗೆ ನಿಮ್ ಮನೆಗ್ ಬಂದ್ಬಿಟ್ಟಿದ್ವಿ. ಅದೇನೋ ಆಗೋಯ್ತು ಬಿಡಪ್ಪ, ಅದ್ರಲ್ಲೇನಿದೆ, ಪರವಾಗಿಲ್ಲ ಬಿಡಿ. ಸಾರಿ, ಮನ್ಸಲ್ಲೇನು ಇಟ್ಕೋಬೇಡಿ. ಪರವಾಗಿಲ್ಲ, ಬಿಟ್ಬಿಡಿಪ್ಪ. ನಿಮ್ಗೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ನಮ್ಗೆ ನಿಮ್ಮಿಂದ ತೊಂದ್ರೆ ಆಗೋವರೆಗೂ ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ಅದೇನೋ ಆಗೋಯ್ತು, ಬಿಟ್ಬಿಡಿ ಅದನ್ನ. ಮದ್ವೆಗ್ ಬಂದಿದ್ದೀರಾ ಅಲ್ವಾ, ಮದ್ವೆ ನೋಡಿ ಸಂತೋಷವಾಗಿರಿ. ಥ್ಯಾಂಕ್ಸ್ ಆಂಟಿ. ಇರೋ ಆಂಟಿ, ನಾವೇನೋ ಮದ್ವೆ ಚೆನ್ನಾಗಿ ನಡೆಯುತ್ತೆ ಅನ್ಕೊಂಡ್ ಬಂದ್ವಿ. ಅರೇಂಜ್ಮೆಂಟ್ಸು ಚೆನ್ನಾಗೇ ಇದೆ. ಆದ್ರೆ ಈ ತರ ಮದ್ವೆಗಳಲ್ಲಿ ಹಳೆ ಹಾಡುಗಳನ್ನ ಹಾಕಿದ್ರೆ ಹೇಗೆ? ಈ ಜನರೇಷನ್ ನಾವು ಇದೀವಲ್ಲ, ಹೊಸ ಹಾಡುಗಳನ್ನ ಹಾಡಬಾರ್ದಾ? ಯಾಕೆ ಹಾಡ್ಬಾರ್ದು? ಖಂಡಿತವಾಗ್ಲೂ ಹಾಡ್ಬೋದು. ಹಳೇದು ಹೊಸ್ತು ಅಂತೇನಿದೆ? ಒಂದ್ ಕೆಲ್ಸ ಮಾಡಿ, ನಾವು ಹಳೆ ಹಾಡನ್ನ ಹಾಡ್ತೀವಿ, ನೀವೊಂದ್ ಹೊಸ ಹಾಡನ್ನ ಹಾಡಿ. ಯಾರು ತುಂಬಾ ಚೆನ್ನಾಗಿ ಹಾಡ್ತಾರೆ ನೋಡೋಣ. ಹಾ, ನಾವು ರೆಡಿ. ನಿಮ್ ಕಡೆಯಿಂದ ಹಾಡು ಹಾಡೋದಕ್ಕೆ ಯಾರಾದ್ರೂ ರೆಡಿ ಇದ್ದಾರಾ? ನೋಡಿ, ಅಲ್ಲಿ ಗೋರಂಟಿ ಹಾಕ್ತಿದಾರಲ್ಲ, ಬೆಳಿಗ್ಗೆ ಬಂದಾಗಿಂದ ರಂಗೋಲಿ ಹಾಕೋದ್ರ ಜೊತೆಗೆ ಎಲ್ಲಾ ಏರ್ಪಾಟು ಅವ್ರದೇ. ಅವ್ರು ಹಾಡೋದು ಮತ್ತೆ ಡ್ಯಾನ್ಸು ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ಗೀತಾ, ಹೋಗ್ ಹಾಡಮ್ಮ. ಅಯ್ಯಯ್ಯೋ, ನಾನು ಹಾಡ ನನ್ ಕೈಲಾಗಲ್ಲಪ್ಪ. ಹೋಗು. ನೀ ಕೇಳಿ ಕೇಳಿ ವಧುವೆ, ಇಷ್ಟೆಲ್ಲ ಏಕೆ ನಗುವೆ? ಈಗಲೇ ಏಕೆ ಮದುವೆ? ಈಗಲೇ ಏಕೆ ಮದುವೆ? ಮೈ ತುಂಬ ಭಾರಿ ಒಡವೆ, ಸಿಂಗಾರ ಮಾಡಿ ಮೆದುವೆ. ಈಗಲೇ ಬೇಕೆ ಮದುವೆ? ಈಗಲೇ ಬೇಕೆ ಮದುವೆ? ತುದಿಗಾಲಲ್ಲಿ ನಿಂತ ಗೆಳತಿ, ಹೇಗೆ ಆಗುತ್ತೀಯ ನೀ ಗರತಿ? ಬಣ್ಣ ಮಾಸಿದಾಗ ಬರುವಳು ಸವತಿ, ಹೋಗಿ ನಿನ್ನ ಮನೆಯ ಒಡತಿ. ಕಂಡಿಲ್ಲ ಇಂಥ ಚೆಲುವೆ, ಎಂದಾಗ ನಾಚಿ ನುಲಿವೆ. ಈಗಲೇ ಬೇಕೆ ಮದುವೆ? ಈಗಲೇ ಬೇಕೆ ಮದುವೆ? ಇವತ್ತು ಯಾಕೋ ನಂಗೆ ತುಂಬಾ ಖುಷಿ ಆಗ್ತಿದೆ ಕಣೋ. ಬರೀ ಖುಷಿ ಅಲ್ಲ ಕಣೋ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹೌದು, ನಾವು ಪ್ರೀತಿಸೋ ಹುಡುಗಿರ್ ಜೊತೆ ಹಾಡೋದು ಕುಣಿಯೋದು ಅದೃಷ್ಟನೇ ಅಲ್ವಾ? ಆ ಅದೃಷ್ಟ ಒಂದೇ ಒಂದಿನ ಇದ್ರೆ ಹೆಂಗೋ, ಜೀವನ ಪೂರ್ತಿ ಇರಬೇಕು ತಾನೆ. ಹೌದು, ಬದುಕಿದ್ರೆ ನಾನು ಅವಳ ಜೊತೆನೇ ಬದುಕ್ತೀನಿ. ಅದಕ್ಕೆ ಕಣೋ, ಅಕ್ಕ ತಂಗಿ ಇಬ್ರುನುವೆ ನಮ್ಮ ಮನೆಗೆ ಓರ್ಗಿತೀರನಾಗಿ ಮಾಡ್ಕೊಂಬೇಡ. ಲೇ, ಇವ್ರನ್ನ ನೋಡ್ತಾ ಇದ್ರೆ ಇವ್ರನ್ನ ಬಿಟ್ಟು ಬದುಕ್ಬೇಕು ಅನಿಸ್ತಿಲ್ಲ. ನಿನ್ ಸೊಸೆ ಅಂತಿದ್ ಕೂಡ್ಲೆ ಅಮ್ಮ ನೆನ್ಪಾಗ್ತಿದ್ದಾರೆ. ಅಮ್ಮನ ಮದ್ವೆಗೆ ಹೇಗೆ ಒಪ್ಕೋತಾರೋ ಭಯ ಆಗ್ತಿದೆ ನನಗೆ. ಲೇ, ಇನ್ನು ಪ್ರೀತಿನೇ ಓಕೆ ಆಗಿಲ್ಲ, ಆಗ್ಲೇ ಮದ್ವೆ ತನಕ ಹೋದ್ಯಾ ನೀನು?
ಅವಾಗ ಏನೋ ಒಂದ್ ಮಾಡಿ ಮ್ಯಾನೇಜ್ ಮಾಡೋಣಂತೆ ಬಿಡೋ. ಮೊದ್ಲು ಇವ್ರಿಬ್ರನ್ನ ಒಪ್ಸಿದ್ವಿ ಅನ್ಕೋ, ಅಮ್ಮನ ಒಪ್ಸೋದಕ್ಕೆ ಏನೋ ಒಂದ್ ಐಡಿಯಾ ಮಾಡ್ಬೋದು. ಅಷ್ಟಕ್ಕೂ ನಾವ್ ಇವ್ರಿಬ್ರಿಗೆ ಇನ್ನೂ ನಮ್ ಪ್ರೀತಿನೇ ಹೇಳಿಲ್ಲ. ಮದ್ವೆ ಯೋಚನೆ ಮಾಡ್ತಿದ್ಯಾ? ಪ್ರೀತಿ ಓಕೆ ಆಯ್ತು ಅಂತಂದ್ರೆ ಮದ್ವೆದೇನ್ ಹೇಳು? ತಿರುಪತಿ ಮಾಡ್ಕೊಂಡ್ ಹಂಗೆ ನಾವು ಎಲ್ಲೋ ಒಂದ್ ಕಡೆ ಕರ್ಕೊಂಡ್ ಹೋಗಿ ಕುದ್ಗೆ ತಾಳಿ ಕಟ್ಟೋಣ ಬಿಡು. ಲೇ, ಹಾಗ್ ಮಾಡಿದ್ರೆ ಅಮ್ಮ ನಮ್ಮನ್ ಸಾಯಿಸ್ಬಿಡ್ತಾರೋ. ಸಾಯಿಸ್ತಿರ್ಬೇಕಾರೆ ಸತ್ತೋಗ್ತೀನಿ ಕಣೋ ಬಾಲಾಜಿ. ಆದ್ರೆ ಇವಳನ್ ಮಾತ್ರ ಬಿಡೋ ಅಂತ ಸಾಧ್ಯತೆನೇ ಇಲ್ಲ. ಅದೇನೋ ನೀನ್ ಹೇಳ್ತಾ ಇದ್ರೆ ಆಸೆನೂ ಹುಡ್ತಾ ಇದೆ, ಅಮ್ಮನ್ ನೆನ್ಸ್ಕೊಂಡ್ರೆ ಭಯನೂ ಆಗ್ತಾ ಇದೆ. ಧೈರ್ಯ ಸಾಹಸನೇ ಪ್ರೀತಿ ಅಂತ ಅಂದಿದ್ದಾರೆ ಕಣೋ. ಪ್ರೀತಿಯಲ್ಲಿ ಗೆಲ್ಬೇಕು ಅಂದ್ರೆ ಧೈರ್ಯ ಸಾಹಸ ಬೇಕು. ಅದ್ ಯಾವ ಅಂಗಡಿಲಿ ಸಿಗುತ್ತೆ ಅಂತ ಹೇಳಪ್ಪ, ಹೋಗ್ ತಗೊಂಡ್ ಬಂದು ಅವಳಗ್ ಕೊಡ್ತೀನಿ. ಅವಳನ್ನ ಹೆಸರು ಕೇಳಿದ್ರೇನೆ ಅದ್ಕೊಂಡು ಓಡ್ ಹೋಗ್ತಾಳೆ ಕಣೋ. ಹುಡುಗಿರು ಅಂದ್ಮೇಲೆ ಹಂಗೆ ಇರ್ತಾರೆ ಕಣೋ. ನೀನ್ ಕೇಳ್ತಿದ್ದಂಗೆನೆ ಹೆಸರು, ಅಡ್ರೆಸ್, ಫೋನ್ ನಂಬರು ಎಲ್ಲ ಕೊಟ್ಬಿಡ್ತಾರ ಹಿಂಗೆ? ನಮ್ ತರ ಅವ್ರಿಗೆ ಎಷ್ಟ್ ಜನ ಅವ್ರ ಹೆಸರು ಕೇಳಿರ್ಬೋದು. ಎಲ್ರಿಗೂ ಹೆಸರು ಹೇಳ್ತಾ ಹೋದ್ರೆ ನಮ್ ಪರಿಸ್ಥಿತಿ ಏನಾಗಿರೋದು? ಹೌದು, ಹಾ. ಕರೆಕ್ಟೇ.